ಬೆಂಗಳೂರಿನಲ್ಲಿ ಬ್ರ್ಯಾಂಡೆಡ್ ಡಿಟರ್ಜೆಂಟ್ ಪೌಡರ್ಗಳನ್ನು ನಕಲು ಮಾಡ್ತಾ ಇದ್ದಂತಹ ಒಂದು ಫ್ಯಾಕ್ಟರಿಯನ್ನು ಮಲ್ಲೇಶ್ವರಂ ಪೊಲೀಸರು ಸೀಸ್ ಮಾಡಿದರು. ಬೆಂಗಳೂರಿನಲ್ಲಿ ಈ ಬ್ರ್ಯಾಂಡೆಡ್ ಡಿಟರ್ಜೆಂಟ್ಗಳ ಪೌಡರ್ಗಳನ್ನು ಅದೇ ಲೇಬಲ್ ಹಾಕಿ ನಕಲಿ ಪೌಡರ್ಗಳನ್ನ ಪ್ಯಾಕ್ ಮಾಡ್ತಾ ಇದ್ದಿದ್ದು. ಅಂದರೆ ನಕಲಿ ಡಿಟರ್ಜೆಂಟ್ಗಳು. ನಾವು ಇವೆಲ್ಲ ಬ್ರ್ಯಾಂಡೆಡ್ ಅಂತ ಹೆಚ್ಚು ದುಡ್ಡನ್ನು ಕೊಟ್ಟು ತಗೊಳ್ತಾ ಇದ್ದದ್ದು ಗೊತ್ತಿಲ್ಲ, ಅವೆಲ್ಲ ಒರಿಜಿನಲ್ಲ ಡೂಪ್ಲಿಕೇಟ್ ಯಾಕೆಂದರೆ ಬಿಂದಾಸಾಗಿ ಮಲ್ಲೇಶ್ವರಂ ಅಂಗಡಿಗಳಿಗೆ ಮಾರಾಟ ಮಾಡ್ತಾ ಇದ್ರಂತೆ. ಬಟ್ಟೆ ಒಗೆಯೋ ಡಿಟರ್ಜೆಂಟ್ಗಳನ್ನ ನಕಲು ಮಾಡ್ತಾ ಇದ್ರು. ನೋಡಿ ಯಾವ್ಯಾವ ಬ್ರ್ಯಾಂಡ್ ಇದೆ ಅಂತಕ್ಕಂಥದ್ದು ತಾವು ಗಮನಿಸ್ತಾ ಇದ್ದೀರಾ. ರಿನ್, ಸರ್ಫ್ ಎಕ್ಸೆಲ್ಲು, ವೀಲ್ ಕಂಪನಿಯ ಪೌಡರ್ಗಳನ್ನು ಯಥಾವತ್ತಾಗಿ ನಕಲು ಮಾಡಿ ಮಾರಾಟ. ಅಂದರೆ ಕವರ್ ಮಾತ್ರ ಕಂಪನಿದು, ಒಳಗಡೆ ಇರ್ತಕ್ಕಂಥ ಡಿಟರ್ಜೆಂಟ್ ಪೌಡ್ರು ನಕಲಿ. ಈ ಘಟಕದ ಮೇಲೆ ಈಗ ಮಲ್ಲೇಶ್ವರಂ ಪೊಲೀಸರು ದಾಳಿ ಮಾಡಿದ್ದಾರೆ. ಹಿಂದೂಸ್ತಾನ್ ಯೂನಿಲಿವರ್ ಸಂಸ್ಥೆ ನೀಡಿದ ಮಾಹಿತಿಯ ಮೇಲೆ ದಾಳಿಯಾಗಿದೆ. ಲೋಡ್ ಗಟ್ಟಲೆ ಡಿಟರ್ಜೆಂಟ್ ಪ್ಯಾಕ್ಗಳನ್ನು ಮಲ್ಲೇಶ್ವರ ಏರಿಯಾದಲ್ಲಿ ಅಂಗಡಿಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಂತೆ ಈ ಕಿಲಾಡಿಗಳು. ಸೊ ಖಚಿತ ಮಾಹಿತಿ ಮೇರೆಗೆ ವಾಹನವನ್ನು ಸೀಸ್ ಮಾಡಿದ್ದಾರೆ. ನಂತರ ಮಾದನಾಯಕನಹಳ್ಳಿಯಲ್ಲಿ ನಡೀತಾ ಇದ್ದ ಅಕ್ರಮ ಫ್ಯಾಕ್ಟ್ರಿ ಮೇಲೆ ದಾಳಿ ಮಾಡಿದ್ದಾರೆ. ಅಲ್ಲಿ ಹೆಚ್ಚು ಕಡಿಮೆ 20 ಲಕ್ಷ ರೂಪಾಯಿ ಮೌಲ್ಯದ ಡಿಟರ್ಜೆಂಟ್ ವಸ್ತುಗಳು, ವಿವಿಧ ಕಂಪನಿಯ ಲೇಬಲ್ಗಳು, ಸುಮಾರು 15 ಲಕ್ಷ ಮೌಲ್ಯದ ಮಿಕ್ಸಿಂಗ್ ಮಷಿನ್ಗಳು ಎಲ್ಲವನ್ನು ವಶಕ್ಕೆ ಪಡ್ಕೊಂಡಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ನರಸಿಂಹಮೂರ್ತಿ ಅವರಿಂದ ಪಡಿತಾ ಹೋಗೋಣ. ಮೂರ್ತಿ, ಸುಮಾರು ವರ್ಷಗಳಿಂದ ಏನಾದರೂ ಈ ದಂಧೆ ನಡೀತಾ ಇತ್ತಾ ಅಂತ? ಪಾಪ ಜನಸಾಮಾನ್ಯರು ಒಳ್ಳೆ ಡಿಟರ್ಜೆಂಟ್ ಪೌಡರ್ಗಳು ಅಂತ ಕಾಸ್ಟ್ಲಿ ದುಡ್ಡು ಕೊಟ್ಟು ಹೆಚ್ಚು ದುಡ್ಡು ಕೊಟ್ಟು ತಗೋತಾ ಇದ್ದಿದ್ದು, ಹಾಗಾದರೆ ಅವ್ರಿಗೆ ಸಿಗ್ತಾ ಇದ್ದಿದ್ದೆಲ್ಲ ಬರೀ ಇಂಥ ಲೋಕಲ್ಗಳ ಅಂತ? ಅರವಿಂದ, ಇತ್ತೀಚಿನ ದಿನಗಳಲ್ಲಿ ಯಾವುದು ಅಸಲಿ ಯಾವುದು ನಕಲಿ ಅನ್ನೋದನ್ನ ಕಂಡುಹಿಡಿಯೋದಕ್ಕೆ ಆಗ್ತಿಲ್ಲ. ಈಗ ಅದಕ್ಕೆ ಒಂದು ಉದಾಹರಣೆ, ಸಾಮಾನ್ಯ ಜನರು ಪ್ರತಿನಿತ್ಯ ಬಳಸ್ತಕ್ಕಂತಹ ಡಿಟರ್ಜೆಂಟ್ ಪೌಡರ್ಗಳು, ಅಂದ್ರೆ ಬಟ್ಟೆ ಒಗೆಯೋದಕ್ಕೆ ಈ ಡಿಟರ್ಜೆಂಟ್ ಪೌಡರ್ಗಳನ್ನ, ಹಲವಾರು ಕಂಪನಿಯ ಪೌಡರ್ಗಳನ್ನ ಬಳಸ್ತಾರೆ. ಆ ಪೌಡರ್ಗಳನ್ನೇ ನಕಲಿ ಮಾಡ್ತಿದ್ದಂತಹ ಒಂದು ಅಡ್ಡೆಯ ಮೇಲೆ ಮಲ್ಲೇಶ್ವರಂ ಪೊಲೀಸರು ದಾಳಿ ಮಾಡಿದ್ದಾರೆ. ಅದು ರಿನ್ನು, ಸರ್ಫ್ ಎಕ್ಸೆಲ್ಲು, ವೀಲು, ಹೀಗೆ ವಿವಿಧ ನಾನಾ ರೀತಿಯ ಈ ಡಿಟರ್ಜೆಂಟ್ ಪೌಡರ್ಗಳನ್ನ ಇವರು ನಕಲು ಮಾಡ್ತಿದ್ರು. ಇದು ಮಾದನಾಯಕನಹಳ್ಳಿಯ ಒಂದು ಫ್ಯಾಕ್ಟರಿ ಗೋಡೌನ್ ಮೇಲೆ ದಾಳಿಯನ್ನು ನಡೆಸಿದಂತಹ ಸಂದರ್ಭದಲ್ಲಿ ಸುಮಾರು 20 ಲಕ್ಷ ಮೌಲ್ಯದ ಈ ಡಿಟರ್ಜೆಂಟ್ ನ ವಸ್ತುಗಳು ಮತ್ತೆ ವಿವಿಧ ಕಂಪನಿಯ ಲೇಬಲ್ಗಳು, ಅದರ ಜೊತೆ ಒಂದು 15 ಲಕ್ಷದ ಮಿಕ್ಸಿಂಗ್ ಮಿಷಿನ್, ಅಂದ್ರೆ ಈ ಪೌಡರ್ ಗಳನ್ನ ಮಿಕ್ಸಿಂಗ್ ಮಾಡೋದಕ್ಕೆ ಬಳಸ್ತಿದ್ದಂತಹ ಮಿಷಿನ್, ಇವೆಲ್ಲವನ್ನ ಕೂಡ ಇದೀಗ ಸೀಸ್ ಮಾಡಲಾಗಿದೆ. ಮತ್ತೆ ಇದನ್ನ ಅರ್ಜುನ್ ಜೈನಿ ಎಂಬುವ ವ್ಯಕ್ತಿ ನಡೆಸ್ತಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಆತನನ್ನ ಮಲ್ಲೇಶ್ವರಂ ಪೊಲೀಸರು ಅರೆಸ್ಟ್ ಕೂಡ ಮಾಡಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಈ ರೀತಿಯಾದಂತಹ ಒಂದು ದಂಧೆಯನ್ನ ನಡೆಸ್ತಿದ್ದ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಿದೆ. ಮತ್ತೆ ಇಲ್ಲಿಯವರೆಗೆ ಎಷ್ಟು ಸೇಲನ ಮಾಡಿದ್ದ ಅನ್ನೋ ಹಿನ್ನೆಲೆಯಲ್ಲಿ ಇದೀಗ ಆತನ ವಿಚಾರಣೆಯನ್ನ ಕೂಡ ನಡೆಸಲಾಗ್ತಿದೆ. ಹಿಂದೂಸ್ತಾನ್ ಯೂನಿಲಿವರ್ ಕಂಪನಿಯವರು ನೀಡಿದಂತಹ ದೂರಿನ ಆಧಾರದ ಮೇಲೆ ಈ ಒಂದು ನಕಲಿ ಜಾಲವನ್ನ ಮಲ್ಲೇಶ್ವರಂ ಪೊಲೀಸರು ಪತ್ತೆ ಮಾಡಿರೋದು. ಓಕೆ ಮೂರ್ತಿ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ಸೊ ಇನ್ಮೇಲೆ ಯಾವುದೇ ಡಿಟರ್ಜೆಂಟ್ಗಳು ತಗೋಬೇಕಾದ್ರೂ ಸ್ವಲ್ಪ ಕೇರ್ಫುಲ್ ಆಗಿ ತಗೊಳ್ಳಿ. ಡಿಟರ್ಜೆಂಟ್ ಅಂತಲೇ ಅಲ್ಲ, ಹೆಚ್ಚು ಕಡಿಮೆ ಎಲ್ಲನೂ ಡೂಪ್ಲಿಕೇಟ್ ಬಂದ್ಬಿಟ್ಟಿದೆ. ನಾವು ದುಡ್ಡು ಕೊಡ್ತಾ ಇರೋದು ನಿಜವಾಗಿ ಒರಿಜಿನಲ್ ಬ್ರ್ಯಾಂಡ್ಗೋಸ್ಕರನ ಅಥವಾ ಏನು ಅಂತಲೇ ಗೊತ್ತಾಗಲ್ಲ. ನಿಮಗೆ ರೀಬಾಕ್ ಶೂಸನ್ನು ಫುಟ್ಪಾತ್ನಲ್ಲಿ 300 ರೂಪಾಯಿ ಮಾರಾಟ ಮಾಡ್ತಾರೆ. ರೀಬಾಕ್ ಸೀಲೆ ಇರುತ್ತೆ, ನೋಡಿ ತಗೋಬೇಕಷ್ಟೇ, ಅದೆಲ್ಲ ವಿಚಾರ.